ಏಷ್ಯಾ ಕಪ್ ಟೂರ್ನಿಗೆ ಸೆಲೆಕ್ಟ್ ಆಗಿರುವಂತ 15 ಆಟಗಾರರ ಪೈಕಿ ಇಬ್ಬರು ವಿಕೆಟ್ ಕೀಪರ್ ಕೋಟಾದಲ್ಲಿ ಸ್ಥಾನ ಪಡೆದಿದ್ದಾರೆ. ಸಂಜು ಸ್ಯಾಮ್ಸನ್ ಅಂತೂ ನಿರೀಕ್ಷೆಯಂತೆ ಆಯ್ಕೆಯಾಗಿದ್ರೆ ಜಿತೇಶ್ ಶರ್ಮಾ ಅಚ್ಚರಿ ಎನ್ನುವಂತೆ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಬಟ್ ಈಗ ಇರುವಂತ ಕನ್ಫ್ಯೂಷನ್ ಅಂದ್ರೆ ಪ್ಲೇಯಿಂಗ್ 11 ನಲ್ಲಿ ಕಣಕ್ಕಿಳಿಯೋದು ಯಾರು ಅನ್ನೋದು. ಹಾಗಾದ್ರೆ ಇಬ್ಬರಲ್ಲಿ ಯಾರು ಬೆಸ್ಟ್? ಹೇಗಿದೆ ಅವರ ರೆಕಾರ್ಡ್ಸ್? ಶುಭ್ಮನ್ ಗಿಲ್ ರೀ ಎಂಟ್ರಿಯಿಂದ ವಿಕೆಟ್ ಕೀಪರ್ ಬ್ಯಾಟರ್ ಕೋಟಾಗೆ ಎಫೆಕ್ಟ್ ಆಗುತ್ತಾ? ಈ ಬಗೆಗಿನ ಒಂದಷ್ಟು ಇನ್ಸೈಡ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ನಲ್ಲಿ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಈ ಸಲ ಕೂಡ ಕಪ್ ಮೇಲೆ ಕಣ್ಣಿಟ್ಟಿದೆ. 15 ಆಟಗಾರರ ಬಲಿಷ್ಠ ತಂಡವನ್ನ ಪ್ರಕಟ ಮಾಡಲಾಗಿದೆ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಯಲ್ಲಿ ಸೆಪ್ಟೆಂಬರ್ 10ರಂದು ಯುಎಇ ವಿರುದ್ಧ ಟೀಂ ಇಂಡಿಯಾ ತನ್ನ ಮೊದಲ ಪಂದ್ಯವನ್ನಾಡಲಿದೆ. 2026ರ T20 ವಿಶ್ವಕಪ್ ಅನ್ನ ಗಮನದಲ್ಲಿ ಇಟ್ಕೊಂಡು ಏಷ್ಯಾ ಕಪ್ನಲ್ಲಿ ಅಳೆದು ತೂಗಿ ಪ್ಲೇಯಿಂಗ್ 11 ಅನ್ನ ಕಣಕ್ಕಿಳಿಸಬೇಕಾಗಿದೆ. ಬ್ಯಾಟರ್ಸ್, ಬೌಲರ್ಸ್, ಆಲ್ರೌಂಡರ್ಸ್ ರಂತೆಯೇ ವಿಕೆಟ್ ಕೀಪರ್ಸ್ ನಡುವೆ ಕೂಡ ಯಾರನ್ನ ಫೈನಲ್ ಮಾಡೋದು ಅನ್ನುವಂತ ಕನ್ಫ್ಯೂಷನ್ ಕೂಡ ಇದೆ. ಟೀಂ ಇಂಡಿಯಾ ಪರ ಕಳೆದೊಂದು ವರ್ಷದಿಂದ ಖಾಯಂ ಪ್ಲೇಯರ್ ಆಗಿರುವಂತ ಸಂಜು ಸ್ಯಾಮ್ಸನ್ಗೆ ಪ್ರಿಯಾರಿಟಿ ಕೊಡಬೇಕಾ ಅಥವಾ IPL ನಲ್ಲಿ ತೂಫಾನ್ ಅಂತೆ ಆರ್ಭಟ ಮಾಡಿದಂತ ಜಿತೇಶ್ ಶರ್ಮಾಗೆ ಜೈಕಾರ ಹಾಕ್ಬೇಕನ್ನುವಂತ ಗೊಂದಲ ಉಂಟಾಗಿದೆ. ಇದಕ್ಕೆ ಕಾರಣ ಸ್ಲಾಟ್ ಬದಲಾವಣೆ. ಗಿಲ್ ರೀ ಎಂಟ್ರಿಯಿಂದ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ. ಅಷ್ಟಕ್ಕೂ ಇಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಯಾರು ಅನ್ನೋ ಟಾಕ್ ಶುರುವಾಗೋಕೆ ಕಾರಣವೇ ಶುಭ್ಮನ್ ಗಿಲ್ T20 ತಂಡಕ್ಕೆ ಮತ್ತೆ ರೀ ಎಂಟ್ರಿ ಕೊಟ್ಟಿರೋದು. ಉಪನಾಯಕನಾಗಿ ಗಿಲ್ ಬಂದಿರೋದ್ರಿಂದ ಅಭಿಷೇಕ್ ಶರ್ಮಾ ಜೊತೆ ಆರಂಭಿಕರಾಗಿ ಕಣಕ್ಕಿಳಿಬಹುದು. ಅಂದ್ರೆ ಅಭಿಷೇಕ್ ಜೊತೆ ಓಪನರ್ ಆಗಿ ಬ್ಯಾಟಿಂಗ್ ಅನ್ನು ಆರಂಭ ಮಾಡ್ತಾರೆ. ಆ ಬಳಿಕ 3ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಮತ್ತು 4ನೇ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಇಂಥ ಸಿಚುಯೇಷನ್ ಅಲ್ಲಿ ಮಿಡಲ್ ಆರ್ಡರ್ ನಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಯಾರಿಗೆ ಅವಕಾಶ ನೀಡಬೇಕು ಅನ್ನೋದೇ ಈಗಿರುವಂತ ಕುತೂಹಲ. ಕಳೆದೊಂದು ವರ್ಷದಿಂದ ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಆಡ್ತಾ ಇದ್ರು. ಬಟ್ ಈಗ ಗಿಲ್ ಬಂದಿರೋದ್ರಿಂದ ಸಂಜುರನ್ನ ಮಧ್ಯಮ ಕ್ರಮಾಂಕದಲ್ಲಿ ಆಡಿಸ್ಬೇಕಾ ಅಥವಾ ಜಿತೇಶ್ ಶರ್ಮಾಗೆ ಅವಕಾಶ ಕೊಡಬೇಕಾ ಎನ್ನುವಂತ ಗೊಂದಲ ಸೃಷ್ಟಿಯಾಗಿದೆ. ಮೊದಲಿಗೆ ಇಬ್ಬರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅನುಭವ ಹೇಗಿದೆ ಅನ್ನೋದನ್ನ ನೋಡೋಣ. ಸಂಜು ಸ್ಯಾಮ್ಸನ್ ಭಾರತ ಪರ ಇದುವರೆಗೆ 42 T20 ಅಂತಾರಾಷ್ಟ್ರೀಯ ಇನ್ನಿಂಗ್ಸ್ ಗಳನ್ನಾಡಿದ್ದಾರೆ. ಇದರಲ್ಲಿ 861 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇವರ ಬ್ಯಾಟಿಂಗ್ ಸರಾಸರಿ 25.32 ಇದ್ರೆ ಸ್ಟ್ರೈಕ್ ರೇಟ್ 152.39 ಆಗಿದೆ. ಬಟ್ ಇದೇ ಸಂಜು ಸ್ಯಾಮ್ಸನ್ ಮಿಡಲ್ ಆರ್ಡರ್ ಬ್ಯಾಟರ್ ಆಗಿ ಅಂದ್ರೆ 5ನೇ ಸ್ಲಾಟ್ ನಲ್ಲಿ ಬ್ಯಾಟ್ ಬೀಸಿದಾಗ 5 ಇನ್ನಿಂಗ್ಸ್ ಗಳಲ್ಲಿ ಕೇವಲ 62 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ದಾರೆ. ಈ ಟೈಮಲ್ಲಿ ಅವರ ಸರಾಸರಿ 20.67 ಇದ್ರೆ ಸ್ಟ್ರೈಕ್ ರೇಟ್ 131.91 ಆಗಿದೆ. ಇನ್ನು 6ನೇ ಕ್ರಮಾಂಕದಲ್ಲಿ ಅಂದ್ರೆ 6ನೇ ಸ್ಲಾಟ್ ನಲ್ಲಿ ಇವರು ಒಂದೇ ಒಂದು ಮ್ಯಾಚ್ ನಲ್ಲಿ ಮಾತ್ರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಸಂಜು ಸ್ಯಾಮ್ಸನ್. ಇದರಲ್ಲಿ ಕೇವಲ 12 ರನ್ಗಳನ್ನ ಮಾತ್ರನೇ ಕಲೆ ಹಾಕಿದ್ದಾರೆ. ಹಾಗೆ ಸ್ಟ್ರೈಕ್ ರೇಟ್ 100 ಇದೆ. ಬಟ್ ಇದೇ ವಿಚಾರವಾಗಿ ಜಿತೇಶ್ ಶರ್ಮಾ ಅವರ ಅಂಕಿಅಂಶಗಳನ್ನ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ 7 T20 ಇನ್ನಿಂಗ್ಸ್ ಗಳನ್ನ ಮಾತ್ರ ಆಡಿದ್ದಾರೆ ಜಿತೇಶ್ ಶರ್ಮಾ. ಹಾಗೆ 100 ರನ್ಗಳನ್ನ ಹೊಡೆದಿದ್ದಾರೆ ಈ 7 ಮ್ಯಾಚ್ಗಳಿಂದ. ಸರಾಸರಿ 14.29 ಆಗಿದ್ರೆ ಕೆಳ ಕ್ರಮಾಂಕದಲ್ಲಿ ಅವರ ಸ್ಟ್ರೈಕ್ ರೇಟ್ 147.06 ಆಗಿದೆ. ಇನ್ನು 6ನೇ ಸ್ಲಾಟ್ ನಲ್ಲಿ 4 ಇನ್ನಿಂಗ್ಸ್ ಗಳಲ್ಲಿ ಜಿತೇಶ್ ಶರ್ಮಾ ಬ್ಯಾಟ್ ಬೀಸಿದ್ದಾರೆ. 64 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಸ್ಟ್ರೈಕ್ ರೇಟ್ 152.38 ಆಗಿದೆ. ಸೊ ಮಿಡಲ್ ಆರ್ಡರ್ ಕ್ಯಾಲ್ಕುಲೇಷನ್ ಅನ್ನ ನೋಡಿದ್ರೆ ಸಂಜು ಸ್ಯಾಮ್ಸನ್ ಅವ್ರಿಗಿಂತ ಜಿತೇಶ್ ಶರ್ಮಾ ಅವರ ರೆಕಾರ್ಡ್ಸ್ ಉತ್ತಮವಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಜು ಸ್ಯಾಮ್ಸನ್ ಹೆಚ್ಚು ಪಂದ್ಯಗಳನ್ನು ಆಡಿರುವಂತ ಅನುಭವನ ಹೊಂದಿದ್ದಾರೆ. ಬಟ್ ಜಿತೇಶ್ಗೆ ಅಷ್ಟೊಂದು ಅವಕಾಶ ಸಿಕ್ಕಿಲ್ಲ. ಹೀಗಿದ್ರೂ ಕೂಡ ಜಿತೇಶ್ ರನ್ನ ಏಷ್ಯಾ ಕಪ್ಗೆ ಸೆಲೆಕ್ಟ್ ಮಾಡೋಕೆ ಮುಖ್ಯ ಕಾರಣವೇ IPL ನಲ್ಲಿನ ಪ್ರದರ್ಶನ. ಸೊ 2025ರ IPL ನಲ್ಲಿ ಇಬ್ಬರ ಪ್ರದರ್ಶನ ಹೇಗಿತ್ತು, ಇಬ್ಬರನ್ನ ಕಂಪೇರ್ ಮಾಡಿದ್ರೆ ಯಾರು ಬೆಟರ್ ಅನ್ನೋದನ್ನ ನೋಡ್ತಾ ಹೋಗೋಣ. 18ನೇ ಸೀಸನ್ ನಲ್ಲಿ ರಾಜಸ್ಥಾನ ರಾಯಲ್ಸ್ ಕ್ಯಾಪ್ಟನ್ ಆಗಿದ್ದಂತ ಸಂಜು ಸ್ಯಾಮ್ಸನ್ ಇಂಜುರಿ ಆಗಿತ್ತು. ಸೊ ಇದೇ ಇಂಜುರಿ ಕಾರಣದಿಂದಾಗಿ ಸಾಕಷ್ಟು ಪಂದ್ಯಗಳನ್ನ ಮಿಸ್ ಮಾಡ್ಕೊಳ್ಬೇಕಾಯ್ತು. ಅಂತಿಮವಾಗಿ ರಾಜಸ್ಥಾನ ಪರ 9 ಪಂದ್ಯಗಳಲ್ಲಿ ಮಾತ್ರವೇ ಕಣಕ್ಕಿಳಿದಿದ್ರು ಸಂಜು. ಈ ವೇಳೆ 35.63ರ ಆವರೇಜ್ ನಲ್ಲಿ 285 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಸ್ಟ್ರೈಕ್ ರೇಟ್ 140.39 ಇದ್ರೆ 66 ರನ್ ಗಳಿಸಿರೋದೇ ಹೈಯೆಸ್ಟ್ ರನ್ ಆಗಿತ್ತು ಈ ಸೀಸನ್ ಅಲ್ಲಿ. ಒಟ್ಟಾರೆಯಾಗಿ IPL ಅಂಕಿಅಂಶಗಳನ್ನ ನೋಡೋದಾದ್ರೆ IPL ನಲ್ಲಿ ಸಂಜು ಸ್ಯಾಮ್ಸನ್ ಒಟ್ಟಾರೆಯಾಗಿ 177 ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ 172 ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹಾಗೆ 4704 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಸರಾಸರಿ ವಿಚಾರಕ್ಕೆ ಬರೋದಾದ್ರೆ 30.95 ಸರಾಸರಿ ಇದ್ರೆ ಸ್ಟ್ರೈಕ್ ರೇಟ್ 139.05 ಇದೆ. ಅದರಲ್ಲೂ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಮಾತ್ರ ಇವರ ಪ್ರದರ್ಶನ
ಅತ್ಯುತ್ತಮವಾಗಿ ಕಾಣ್ತಾ ಇದೆ. ಅಂದ್ರೆ ನಂಬರ್ 3 ಸ್ಲಾಟ್ ಅಲ್ಲಿ ಬ್ಯಾಟ್ ಬೀಸಿದಾಗ ಇವರು ಇಂಪ್ರೆಸಿವ್ ಇನ್ನಿಂಗ್ಸ್ ಅನ್ನ ಆಡಿದ್ದಾರೆ. ಟೋಟಲ್ ಆಗಿ ನಂಬರ್ 3 ಸ್ಲಾಟ್ ನಲ್ಲಿ 94 ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟ್ ಬೀಸಿದ್ದು 3096 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅವರ ಸರಾಸರಿ 38.22 ಹಾಗೆ ಸ್ಟ್ರೈಕ್ ರೇಟ್ 143.33 ಇದೆ. ಇನ್ನು 5 ಮತ್ತು 6ನೇ ಸ್ಥಾನದಲ್ಲಿ ಅವರ ಸರಾಸರಿ ಹಾಗೆ ಸ್ಟ್ರೈಕ್ ರೇಟ್ ಎರಡೂ ಕೂಡ ಕುಸಿತ ಕಂಡಿದೆ. 5ನೇ ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಮಾಡುವಾಗ ಇವರ ಸರಾಸರಿ ಕೇವಲ 11.33 ಇದ್ರೆ ಸ್ಟ್ರೈಕ್ ರೇಟ್ 136 ಮಾತ್ರ ಇದೆ. ಬಟ್ 6ನೇ ಸ್ಲಾಟ್ ನಲ್ಲಿ ಅವರ ಸರಾಸರಿ 20 ಇದ್ರೆ ಸ್ಟ್ರೈಕ್ ರೇಟ್ 102ಕ್ಕೆ ಕುಸಿತಗೊಂಡಿದೆ. ಅಂದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಕೆಳ ಕ್ರಮಾಂಕದಲ್ಲಿ ಕಂಪ್ಲೀಟ್ ಆಗಿ ಡಲ್ ಆಗ್ತಾರೆ. ಅವ್ರೇನಿದ್ರು ಕೂಡ ಟಾಪ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ಮಾತ್ರ ಶೈನ್ ಆಗಿರೋದು, ಮಿಡಲ್ ಆರ್ಡರ್ ನಲ್ಲಿ ಶೈನ್ ಆಗಿಲ್ಲ. ಬಟ್ ಜಿತೇಶ್ ಶರ್ಮಾ ವಿಚಾರಕ್ಕೆ ಬರೋದಾದ್ರೆ ಸಂಜುಗಿಂತ ಕೊಂಚ ಬೆಟರ್ ಅನ್ಸುತ್ತೆ. 2022ರಿಂದ IPL ನಲ್ಲಿ ಆಡ್ತಾ ಇರುವಂತ ಜಿತೇಶ್ ಶರ್ಮಾ 2025ರಲ್ಲಿ ಸಿಕ್ಕಾಪಟ್ಟೆ ಶೈನ್ ಆಗಿದ್ರು. 2025ರ ಟೂರ್ನಿಯಲ್ಲಿ RCB ಪರ ಕಣಕ್ಕಿಳಿದಿದ್ರು. ಬೆಂಗಳೂರು ಪರ ಟೋಟಲ್ ಆಗಿ 15 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದು 261 ರನ್ಗಳನ್ನ ಕಲೆ ಹಾಕಿದ್ದಾರೆ. 37.29ರ ಸರಾಸರಿಯನ್ನ ಹೊಂದಿದ್ರೆ 176.35ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಅಂದ್ರೆ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗಿದೆ ಇವರದ್ದು. 85 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದಿರೋದೇ ಈ ಸೀಸನ್ ಅಲ್ಲಿ ಇವರ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಇನ್ನು ಒಟ್ಟಾರೆಯಾಗಿ ಜಿತೇಶ್ ಶರ್ಮಾ ಅವರು IPL ನ ಪ್ರದರ್ಶನವನ್ನ ನೋಡೋದಾದ್ರೆ 47 ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹಾಗೆ 991 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇವರ ಟೋಟಲ್ IPL ಸರಾಸರಿ 25.4 ಹೊಂದಿದ್ರೆ ಸ್ಟ್ರೈಕ್ ರೇಟ್ 157.05 ಇದೆ. 6ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಇವರ ಸರಾಸರಿ 31.15 ಇದ್ರೆ ಸ್ಟ್ರೈಕ್ ರೇಟ್ 168.75 ಇದೆ. ಇನ್ನು 6ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದಾಗ ಜಿತೇಶ್ ಶರ್ಮಾ 16 ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ 6ನೇ ಸ್ಲಾಟ್ ನಲ್ಲಿ. ಹಾಗೆ 405 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಕಳೆದ IPL ಸೀಸನ್ ಅಲ್ಲಿ RCB ಪರ ಫಿನಿಷರ್ ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಇದೇ ಕಾರಣಕ್ಕೆ BCCI ಕೂಡ ಏಷ್ಯಾ ಕಪ್ ತಂಡಕ್ಕೆ ವಿಕೆಟ್ ಕೀಪರ್ ಬ್ಯಾಟರ್ ಕೋಟಾದಲ್ಲಿ ಸಂಜು ಬಳಿಕ ಜಿತೇಶ್ ಶರ್ಮಾಗೂ ಕೂಡ ಅವಕಾಶವನ್ನ ನೀಡಿ ಆಯ್ಕೆ ಮಾಡಿಕೊಂಡಿದೆ. ಇನ್ನು ಇಲ್ಲಿ ಹೇಳಿ ಕೇಳಿ T20 ಮಾದರಿಯ ಪಂದ್ಯಗಳಲ್ಲಿ ಮಿಡಲ್ ಆರ್ಡರ್ ಬ್ಯಾಟರ್ಗಳ ಪರ್ಫಾರ್ಮೆನ್ಸ್ ಅತಿ ಮುಖ್ಯ ಆಗುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ರನ್ಸ್ ಗಳನ್ನ ಕಲೆ ಹಾಕಬೇಕಾಗುತ್ತೆ. ಈ ಸಲ ಏಷ್ಯಾ ಕಪ್ ನಲ್ಲಿ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಆರಂಭದಲ್ಲಿ ಪವರ್ ಹಿಟ್ಟಿಂಗ್ ಮೂಲಕ ರನ್ಸ್ ಗಳಿಸಿದ್ರೆ ಮಿಡಲ್ ಆರ್ಡರ್ ನವರ ವೇಗ ಕೂಡ ಜಾಸ್ತಿ ಇರಬೇಕಾಗುತ್ತೆ. ಸ್ಟ್ರೈಕ್ ರೇಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಕಾರಣಕ್ಕೆ ಅಜಿತ್ ಅಗರ್ಕರ್ ನಾಯಕತ್ವದ ಸೆಲೆಕ್ಷನ್ ಕಮಿಟಿ ಜಿತೇಶ್ ಶರ್ಮಾಗೆ ಮಣೆ ಹಾಕಿದೆ. ಅಂದ್ರೆ ಅವ್ರದ್ದು ಆಲ್ಮೋಸ್ಟ್ IPL ಅಲ್ಲಿ 150+ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ. ಸೊ ಮೇಲಿನ ಅಂಕಿ ಅಂಶಗಳನ್ನ ನೋಡಿದ್ರೆ ಮಿಡಲ್ ಆರ್ಡರ್ ನಲ್ಲಿ ಸಂಜುಗಿಂತ ಜಿತೇಶ್ ಶರ್ಮಾ ಅತ್ಯುತ್ತಮ ಆಯ್ಕೆ ಆಗ್ತಾರೆ. ಆಕ್ಚುಲಿ ಏಷ್ಯಾ ಕಪ್ ನಲ್ಲಿ ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಅವರನ್ನ ಕಣಕ್ಕಿಳಿಸಿದ್ರೆ ಅವರನ್ನೇ ಕಣಕ್ಕಿಳಿಸ್ತಾರೆ, ಅವರೇ ವಿಕೆಟ್ ಕೀಪರ್ ಆಗ್ತಾರೆ. ಸೊ ಶುಭ್ಮನ್ ಗಿಲ್ ಬೇರೆ ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ. ಬಟ್ ಶುಭ್ಮನ್ ಗಿಲ್ ಅಭಿಷೇಕ್ ಜೊತೆ ಓಪನರ್ ಆಗಿ ಕಣಕ್ಕಿಳಿಯೋ ಕಾರಣಕ್ಕೆ ಸಂಜುಗೆ ಸ್ಲಾಟ್ ಚೇಂಜ್ ಆಗುತ್ತೆ. ಈ ವೇಳೆ ಮಿಡಲ್ ಆರ್ಡರ್ಗೆ ಅವರು ಬರಬೇಕು ಅಂತಂದ್ರೆ ಅವರ ಅಂಕಿ ಅಂಶಗಳನ್ನ ತೆಗೆದು ನೋಡ್ತಾರೆ. ಈ ವೇಳೆ ಜಿತೇಶ್ಗಿಂತ ಸಂಜು ಸ್ವಲ್ಪ ಡಲ್ ಅನ್ನಿಸ್ತಾರೆ. ಹೀಗಾಗಿ ಅಂತಿಮವಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮಿಡಲ್ ಆರ್ಡರ್ ಬ್ಯಾಟರ್ನ ಹೆಚ್ಚು ಗಮನದಲ್ಲಿ ಇಟ್ಕೊಂಡ್ರೆ BCCI ಜಿತೇಶ್ ಶರ್ಮಾಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಕೊಡುವಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ನಿಮ್ಮ ಪ್ರಕಾರ ಏಷ್ಯಾ ಕಪ್ ನಲ್ಲಿ ವಿಕೆಟ್ ಕೀಪರ್ ಆಗಿ ಯಾರಿಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಕೊಡಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.